ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುರಭಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಲಾಸ್ಟ್ ವಿಡಿಯೋದಲ್ಲಿ ಮೇಲ್ಕೋಟೆ ಪಾರ್ಟ್ 1 ಹಾಕಿದೆ. ಇವಾಗ ಮೇಲ್ಕೋಟೆ ಪಾರ್ಟ್ 2 ವಿಡಿಯೋ ಬಿಡ್ತಾ ಇದ್ದೀನಿ. ಮತ್ತೆ ಮೆಟ್ಲತ್ತಿ ಟೆಂಪಲ್ ರನ್ ಮಾಡ್ತಾರೆ ನಮ್ಗೆ ಇವಾಗ. ಬನ್ನಿ. ಈಗ ನಾವು ಧನುಷ್ಕೋಟೆ ನೋಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀವಿ ಚಿಕ್ಕಮ್ಮ? ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾರೆ ಕಾರ್ನ. ಎಲ್ಲಿ ನೋಡಿದ್ರು ಬರೀ ಕೋತಿಗಳೇ ಕಾಣಿಸ್ತಿತ್ತು. ಇಲ್ಲಿ ನೋಡಿ, ನಮ್ಮಮ್ಮ ಏನು ನೋಡಿದ್ರು ತಗೊಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ನಮ್ಮಮ್ಮಂಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಈಗ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲೇ ಲೈವ್ ಮಾತಾಡಿದ್ದೆಲ್ಲ ಮ್ಯೂಟ್ ಆಗಿದೆ ವಾಯ್ಸು, ಸೊ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಅಡ್ಜಸ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೂ ನಾವು ಅರ್ಧ ಬೆಟ್ಟನೂ ಹತ್ತಿಲ್ಲ. ಆಗಲೇ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಚಿಕ್ಕಮ್ಮ ಪಾಪ ಫುಲ್ ಸುಸ್ತಾಗಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಚಿಕ್ಕಮ್ಮ ಸುಸ್ತಾಗಿರೋದು ನೋಡಿ ನಮ್ಮ ಚಿಕ್ಕಪ್ಪ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಎಲ್ಲರೂ ರೇಸ್ ಹಾಕೊಂಡು ಹತ್ಕೊಂಡ್ಬರ್ತಿದ್ದಾರೆ. ನಾವಂತೂ ತುಂಬ ಖುಷಿಪಟ್ಟು ಹತ್ತಿದ್ವಿ ಬೆಟ್ಟನ. ನಾವೆಲ್ಲ ತುಂಬ ಖುಷಿಪಟ್ಟು ಹತ್ತಿದ್ರೆ ದೊಡ್ಡವ್ರಿಗೆಲ್ಲ ತುಂಬ ಕಷ್ಟ ಆಗೋಗಿತ್ತು. ಅದರಲ್ಲೂ ನಮ್ಮಮ್ಮ ಮತ್ತು ನಮ್ಮ ಇಬ್ಬರು ಚಿಕ್ಕಮ್ಮಂದಿರಂತೂ ಫುಲ್ ಸುಸ್ತಾಗೋಗಿದ್ರು. ನಮ್ಮ ಇನ್ನೊಂದು ಚಿಕ್ಕಮ್ಮ ಕಾಣಿಸ್ತಾನೆ ಇಲ್ಲ, ತುಂಬ ಕೆಳಗಡೆ ಇದ್ದಾರೆ. ಅಲ್ಲಂತೂ ತುಂಬ ಬಿಸಿಲಿತ್ತು. ನಾವೆಲ್ಲ ಬೇಗ ಬೇಗ ಬೆಟ್ಟ ಹತ್ಕೊಂಡ್ಬಂದು ಕೂತ್ಕೊಂಡು ಕಾಯ್ತಾ ಇದ್ದೀವಿ. ನಾವು ಪಾಪ ತುಂಬ ಸುಸ್ತಾಗೋಗಿದ್ದೀವಿ ಎಲ್ಲರೂ. ನಮ್ಮ ಇನ್ನೊಬ್ರು ಚಿಕ್ಕಮ್ಮ ಮಾತ್ರ ಕಾಣಿಸ್ತಾನೆ ಇಲ್ಲ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಹತ್ತದನ್ನ ನೋಡಿ ನಾನು ತುಂಬ ರೇಗಿಸ್ದೆ. ಸಣ್ಣ ಆಗ್ತೀಯ ಚಿಕ್ಕಮ್ಮ, ಹತ್ತು ಅಂತ ರೇಗಿಸ್ತಿದ್ದೆ. ಈಗ ನಾವು ದೇವಸ್ಥಾನದೊಳಗಡೆ ಇದ್ದೀವಿ. ನಾವೆಲ್ಲ ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಾಗ ಅಲ್ಲೊಂದು ಕೋತಿ ಕೂತ್ಕೊಂಡಿತ್ತು. ಅದಕ್ಕೆ ತುಂಬ ದಾವಾಗಿತ್ತು ಬಿಸಿಲಿಗೆ. ಬಾಟಲ್ ಓಪನ್ ಮಾಡ್ಕೊಂಡು ಅದೇ ನೀರು ಕುಡಿಯುತ್ತೆ ನೋಡಿ ಇವಾಗ. ಅದೆಷ್ಟು ಚೆನ್ನಾಗಿ ಅದಾಗೆ ಓಪನ್ ಮಾಡ್ಕೊಂಡು ಕುಡಿತೈತೆ ನೀರನ್ನ. ನೆಕ್ಸ್ಟ್ ನಾವು ಅಲ್ಲಿಂದ ಆದಿಚುಂಚನಗಿರಿಗೆ ಬಂದಿದ್ದೀವಿ. ನಮ್ಮ ಚಿಕ್ಕಪ್ಪ ಫಸ್ಟ್ ಬಂದರು, ನಮ್ಮ ಅಪ್ಪ ಸೆಕೆಂಡ್, ನಮ್ಮ ಅಮ್ಮ ಥರ್ಡ್, ಆದರೆ ನಮ್ಮ ಚಿಕ್ಕಮ್ಮ ಲಾಸ್ಟ್ ಬಂದುಬಿಟ್ರು. ಇಲ್ಲೆಲ್ಲ ಐಸ್ ಕ್ರೀಮ್ ತಗೊಳ್ತಾ ಇದ್ದಾರೆ.
ನಾವು ನೆಕ್ಸ್ಟ್ ಆದಿಚುಂಚನಗಿರಿಯಿಂದ ಯಡಿಯೂರಿಗೆ ಬಂದಿದ್ದೀವಿ. ಅಲ್ಲಿ ಎಲ್ಲರೂ ಚಾಟ್ಸ್ ತಿನ್ನಕ್ಕೆ ಕೂತ್ಕೊಂಡಿದ್ದೀವಿ. ದೇವಸ್ಥಾನದ ಹತ್ರನೇ ಇದೆ, ತುಂಬ ಚೆನ್ನಾಗಿತ್ತು ಚಾಟ್ಸ್, ಎಲ್ಲ ಚಾಟ್ಸು ಚೆನ್ನಾಗಿತ್ತು. ಇದು ಮುಕ್ಕಾಲಿಗೆ ಊಟ ಮಾಡ್ಕೊಂಡು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸ್ಲಿಪ್ಪರ್ ಬಿಡಬೇಕಂತೆ, ಸ್ಲಿಪ್ಪರ್ ಬಿಡೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬಿಡು, ಹಲ್ಲು ಮುರ್ದೈತಾ? ಎಲ್ಲಿ ಹಲ್ಲು? ಎಲ್ಲಿ ಹಲ್ಲಲ್ಲಿ ರಕ್ತ ಬರ್ತೈತಿ ಇವಳೆ. ಅಯ್ಯೋ ಇವಳ್ದೇನು ಇವತ್ತೇ ಹಲ್ಲು ಮುರಿಬೇಕಾ ಇವಳ್ದು? ಯಾರು ಹೊಡೆದ್ರು? ಇವಾಗ ಲಾಸ್ಟ್ ದೇವಸ್ಥಾನಕ್ಕೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗ್ತೀವಿ. 150 ಕಿಲೋಮೀಟರ್ಸ್ ಐತೆ ಅಂತ ಇಲ್ಲಿಂದ ಪಿರಿಯಾಪಟ್ಟಣ. ಇಲ್ಲಿಂದ ನಮ್ಮೂರಿಗೆ 2 ಡೈರೆಕ್ಷನ್ ಇದೆ. 145 ಕಿಲೋಮೀಟರ್ಸ್ ಒಂದು, 190 ಕಿಲೋಮೀಟರ್ಸ್ ಒಂದು. ಯಾವ್ದ್ರಲ್ಲಿ ಹೋಗ್ಬೇಕು ಇವರೇ ಡಿಸೈಡ್ ಮಾಡ್ಬೇಕು ಇವಾಗ. ಈಗ ನಾವು ದೇವಸ್ಥಾನ ನೋಡ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.